ಆಟಂ ಬಾಂಬ್ ಹೇಳಿ ಟುಸ್ ಬಾಂಬ್ ಆದರು. ರಾಹುಲ್ ಗಾಂಧಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ವ್ಯಂಗ್ಯ. ಕಾಂಗ್ರೆಸ್ ಲೋಕಸಭಾ ಸದಸ್ಯ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಆಟಂ ಬಾಂಬ್ ಹಾಕ್ತೀವಿ ಎಂದು ಘೋಷಿಸಿ ಕೊನೆಗೆ ಟುಸ್ ಬಾಂಬ್ ಆಗಿ ಹೋದರು. ಚುನಾವಣಾ ಆಯೋಗಕ್ಕೆ ಅಪ್ ಟು ಡೇಟ್ ಕೊಡುತ್ತೇವೆ ಎಂದು ಹೇಳಿ ಒಳಗೆ ಹೋಗದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಟೀ ಕುಡಿದು ಹೊರಟರು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ವ್ಯಂಗ್ಯವಾಡಿದರು. ಏನು ಆಟಂ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಆಯ್ತು. ಏನು ರಾಹುಲ್ ಗಾಂಧಿ ಅವರು ಬಂದು ಆಟಂ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಹಾಕ್ಬಿಟ್ಟು ಮತ್ತೆ ಓಡೋಗಿದ್ರು. ಎಲೆಕ್ಷನ್ ಕಮಿಷನ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಟೈಮ್ ತಗೊಂಡಿದ್ರು, ಒಳಗಡೆ ಹೋಗಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಟೀ ಕಾಫಿ ಕುಟ್ಕೊಂಡು ಓಡೋಡುದು. ಅವರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಸೋಮವಾರ ನಡೆದ ಭವ್ಯ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹೋಬಳಿ ವ್ಯಾಪ್ತಿಯ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ಬೃಹತ್ ಹಾರ ಹಾಕುವ ಮೂಲಕ ಸಿಕಲ್ ರಾಮಚಂದ್ರಗೌಡರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಇನ್ನು ಮೋದಿಯವರ ನಾಯಕತ್ವವನ್ನು ಶ್ಲಾಘಿಸಿದ ರಾಮಚಂದ್ರಗೌಡ ಅವರು ಕಾಂಗ್ರೆಸ್ 70 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿಗೆ ಹೋಲಿಸಿದರೆ ಮೋದಿ ಕೇವಲ 11 ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರ, ಕೈಗಾರಿಕಾ ಬೆಳವಣಿಗೆ, ಅಂತಾರಾಷ್ಟ್ರೀಯ ಮಟ್ಟದ ಗೌರವದಲ್ಲಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ ಎಂದರು. ಇನ್ನು ಮೇಕ್ ಇನ್ ಇಂಡಿಯಾ ಮೂಲಕ ಶಸ್ತ್ರಾಸ್ತ್ರ ರಫ್ತು, ಕೋವಿಡ್ ಸಮಯದಲ್ಲಿ ಉಚಿತ ಲಸಿಕೆ ವಿತರಣೆ, ಮೂಲಸೌಕರ್ಯ ಯೋಜನೆಗಳು ಸೇರಿದಂತೆ ಹಲವು ಸಾಧನೆಗಳ ಬಗ್ಗೆ ಉಲ್ಲೇಖಿಸಿದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲ ಹೆಚ್ಚುತ್ತಿರುವುದಾಗಿ ಹೇಳಿದ ಅವರು, ಹಿಂದಿನ ದಿನಗಳಲ್ಲಿ ಪಕ್ಷದ ಹಿಡಿತ ಕಡಿಮೆ ಇದ್ದರೂ ಕಳೆದ ಚುನಾವಣೆಯಲ್ಲಿ ಕೇವಲ 15ರಿಂದ 16 ದಿನಗಳ ಪ್ರಚಾರದಲ್ಲಿ 15,000ಕ್ಕೂ ಹೆಚ್ಚು ಮತಗಳನ್ನು ಮೋದಿ ಗೌರವಕ್ಕೆ ತಂದುಕೊಡಲಾಗಿದೆ ಎಂದು ನೆನಪಿಸಿದರು. ಬಿಜೆಪಿ ಆಡಳಿತದಲ್ಲಿ ಶಿಡ್ಲಘಟ್ಟಕ್ಕೆ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ, ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು, ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸೇರಿದಂತೆ ಹಲವು ಯೋಜನೆಗಳನ್ನು ನೀಡಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 2.5 ವರ್ಷಗಳಲ್ಲಿ ಜಿಲ್ಲೆಗೆ ಯಾವುದೇ ಪ್ರಮುಖ ಯೋಜನೆ ಬಾರದಿರುವುದಾಗಿ ಟೀಕಿಸಿದರು. ಜಂಗಮಕೋಟೆ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ಭೂ ಸ್ವಾಧೀನ ವಿಚಾರದಲ್ಲಿ ಕೈಗಾರಿಕೆಗಳು ಬರಬೇಕು, ಆದರೆ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಕಿತ್ತುಕೊಳ್ಳಬಾರದು. ವಿಜಯಪುರದಿಂದ ದೇವನಹಳ್ಳಿಯವರೆಗೆ ಸಾವಿರಾರು ಎಕರೆ ಭೂಮಿ ಸ್ವಾಧೀನಗೊಂಡಿದ್ದರೂ 10-15 ವರ್ಷಗಳಲ್ಲಿ 20% ಕೈಗಾರಿಕೆಗಳು ಬಾರದ ಉದಾಹರಣೆ ಇದೆ. ರೈತರ ಜೀವನ ಹಾಳಾಗದಂತೆ ಹೋರಾಟ ಮುಂದುವರಿಸುತ್ತೇವೆ ಎಂದರು. ಬೆಂಗಳೂರಿನಲ್ಲಿ ಮೋದಿಯವರಿಗೆ ನೀಡಲಾದ ಭವ್ಯ ಸ್ವಾಗತ, ಮಳೆಯಲ್ಲಿ ಸಹ ಜನರ ಹಾಜರಾತಿ, ವಂದೇ ಭಾರತ್ ರೈಲು ಮತ್ತು ಮೆಟ್ರೋ ಉದ್ಘಾಟನೆಗಳ ಕುರಿತು ಉಲ್ಲೇಖಿಸಿದ ಅವರು, ಆಗಸ್ಟ್ 12ರಂದು ಗೌರಿಬಿದನೂರಿನಲ್ಲಿ ನಡೆಯಲಿರುವ ಹರ್ ಘರ್ ತಿರಂಗ ಯಾತ್ರೆಗೆ ಎಲ್ಲರೂ ಭಾಗವಹಿಸಬೇಕೆಂದು ಕರೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಮಾಜಿ ಶಾಸಕ ಎಂ ರಾಜಣ್ಣ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ನಿಕಟಪೂರ್ವ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ, ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಲ ಅಧ್ಯಕ್ಷ ನರೇಶ್, ಅರಿಕೆರೆ ಮುನಿರಾಜು, ದೇವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಆಲ್ರೆಡಿ ಕಾಂಗ್ರೆಸ್ ಮಲಗುವ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ 2.5 ವರ್ಷ ಆಗಿದೆ. ಈ ಒಂದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಜಂಗಮಕೋಟೆಯಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಬಿಜೆಪಿಗೆ. ಈ ಒಂದು ಭಾಗದಲ್ಲಿ ಒಂದು ನಮ್ಮ ರೇಷ್ಮೆಯನ್ನ ಬೆಳೆದು ಮಾರ್ಕೆಟ್ಗೆ ತಗೊಂಡು ಹೋಗ್ತಕ್ಕಂಥ ಶಿಡ್ಲಘಟ್ಟಕ್ಕೆ ಹೈಟೆಕ್ ಮಾರ್ಕೆಟ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ. ಚಿಕ್ಕಬಳ್ಳಾಪುರಲ್ಲಿ ಮೆಡಿಕಲ್ ಕಾಲೇಜು ಬಂದಿರತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಆಗ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಯಾವುದೇ ಒಂದೇ ಒಂದು ಈ ಒಂದು ಗ್ಯಾರಂಟಿಗಳಿಗೆ ದುಡ್ಡು ಹೋಗಿಸೋದಕ್ಕೆ ಕಷ್ಟಪಡ್ತಾ ಇರ್ತಕ್ಕಂಥ ಸರ್ಕಾರ ನಮ್ಮ ಜಿಲ್ಲೆಗೆ ದೊಡ್ಡ ಕಾರ್ಯಕ್ರಮಗಳು ಇದುವರೆಗೂ ಇನ್ನೂ ಯಾವುದೂ ಬಂದಿಲ್ಲ. ಘೋಷಣೆ ಮಾಡ್ತಾ ಇದ್ದಾರೆ ಬಜೆಟಲ್ಲಿ, ಗುದ್ಲಿ ಪೂಜೆ ಇನ್ನೂ ಯಾವುದೂ ಆಗಿಲ್ಲ. ತಮಗೆ ಗೊತ್ತಿರಲಿ, ಇವತ್ತು ನಮ್ಮ ಸಂಘಟನಾ ಪರವ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಇವತ್ತು ಕಾರ್ಯಕ್ರಮ ಹಚ್ಕೊಂಡಿದ್ದಾರೆ. ಹೋರಾಟಕ್ಕೆ ಸಾಕಷ್ಟು ನಮ್ಮ ರೈತರು, ನಮ್ಮ ಜಂಗಮಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರು ಏನು ಹೋರಾಟ ಮಾಡ್ತಾ ಇದ್ದೀರಿ, ನಾವು ಕೂಡ ಅವ್ರ ಕೈ ಜೋಡಿಸಿದ್ವಿ. ಯಾಕಂತ ಹೇಳಿದ್ರೆ ಕೆಡಿಬಿ ಜಮೀನನ್ನ ಕೈಗಾರಿಕೆ ಬರಬಾರ್ದು ಅಂತ ನಮ್ದು ವಿರೋಧ ಇಲ್ಲ, ಕೈಗಾರಿಕೆಗಳು ಬರಬೇಕು. ಆದರೆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ರೈತರಿಗೆ ಏನು ಇವತ್ತು
ಹೈಟೆಕ್ ಮಾರ್ಕೆಟ್ ಬರ್ತಾ ಇದೆ, ರೇಷ್ಮೆ ಬೆಳೀತಕ್ಕಂಥ ಒಂದು ಜಮೀನಲ್ಲಿ ಇವತ್ತು ಫಲವತ್ತಾದ ಜಮೀನು ತಗೋಬೇಡಿ ಅಂತ ಹೇಳ್ತಾ ಇದೆ. ತಾವು ಕೈಗಾರಿಕೆ ಬರಬೇಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ವಿಜಯಪುರದಿಂದ ದೇವನಹಳ್ಳಿಯಲ್ಲಿ 1000 ಎಕರೆ ತಗೊಂಡಿದ್ರೆ ಇನ್ನ ಕೈಗಾರಿಕೆ ಬಂದಿಲ್ಲ. 10 ವರ್ಷ ಆಯ್ತು, 15 ವರ್ಷ ಆಯ್ತು, ಕೈಗಾರಿಕೆಗಳು ಒಂದು 20% ಕೂಡ ಬಂದಿಲ್ಲ. ಈ ಕೈವಾರದ ಹತ್ರ ಬಂದಾಗಿದೆ, 1000 ಎಕರೆ ತಗೊಂಡಿದ್ರ, ರೈತರ ಹತ್ರ ಕಿತ್ಕೊಂಡಾಗಿದೆ. ಅವ್ರಿಗೆ ಬರೀ ಲಕ್ಷಗಳು ಕೊಟ್ಬಿಟ್ಟು ಅವ್ರ ಮನೆ ಇವತ್ತು ಬರಬಾದಾಗಿದೆ ರೈತರದು, ಕೈಗಾರಿಕೆ ಬಂದಿಲ್ಲ. ಅದೇ ನಿಟ್ಟಿನಲ್ಲಿ ಇಲ್ಲಿ ಮಾಡಬೇಡಿ ಅಂತ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಸಾಕಷ್ಟು ಯೋಗ್ಯ, ಈ ವ್ಯವಸಾಯಕ್ಕೆ ಯೋಗ್ಯ ಇರತಕ್ಕಂಥ ಜಮೀನಿದೆ, ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ರೈತರು ಇವತ್ತು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಬೆಂಗಳೂರು ಬಂದಾಗ ಹಬ್ಬದ ವಾತಾವರಣ ಇತ್ತು, ಅವರಿಗೆ ಅಷ್ಟೊಂದು ಗೌರವ ಸಲ್ಲಿಸಿ ಬೆಂಗಳೂರಲ್ಲಿ ಮಳೆಯಲ್ಲೇ ಕೂಡ ರೈನ್ ಕೋಟ್ಗಳು ಹಾಕೊಂಡು ಜನ ಗೌರವ ಸಲ್ಲಿಸಿದ್ದಾರೆ. ಕೇಸರಿಮಯ ಆಗಿದೆ. ಒಂದು ಹಬ್ಬದ ವಾತಾವರಣದಲ್ಲಿ ಭಕ್ತಿಯಿಂದ ದೇವರು ಎಷ್ಟು ಭಕ್ತಿಯಿಂದ ನೋಡಿದ್ರು ಮೋದಿಜಿಯವರ ಅಷ್ಟೊಂದು ಬೆಲೆ ಕೊಟ್ಟು ಬೆಂಗಳೂರಲ್ಲಿ ಇವತ್ತು ಸ್ವಾಗತ ಮಾಡಿ ಒಂದೇ ಭಾರತ ಟ್ರೈನ್ನ ಮೆಟ್ರೋನ ಉದ್ಘಾಟನೆ ಮಾಡಿ ಮುಂಬರುವ ದಿನಗಳಲ್ಲಿ ಬರೋ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಕಾಂಗ್ರೆಸ್ ಅಲ್ಲಿ ಇವತ್ತು ಮುಂಬರುವ ಎಲೆಕ್ಷನ್ಗಳಲ್ಲಿ ಬೇರೆ ಅಜೆಂಡಾ ಇಲ್ಲ ಅವರು. ಮೊನ್ನೆ ಏನು ಆಟಂ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಆಯ್ತು. ಏನು ರಾಹುಲ್ ಗಾಂಧಿ ಅವರು ಬಂದು ಆಟಂ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಹಾಕ್ಬಿಟ್ಟು ಮತ್ತೆ ಓಡೋಗಿದ್ರು. ಎಲೆಕ್ಷನ್ ಕಮಿಷನ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಟೈಮ್ ತಗೊಂಡಿದ್ರು, ಒಳಗಡೆ ಹೋಗಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಟೀ ಕಾಫಿ ಬಿಟ್ಕೊಂಡು ಓಡೋಡುದು. ಈ ಒಂದು ಕಾಂಗ್ರೆಸ್ನಲ್ಲಿ 70 ವರ್ಷ ಮಾಡಿರ್ತಕ್ಕಂಥ ಏನು ಆಡಳಿತ, ಮೋದಿಜಿಯವರ 11 ವರ್ಷದಲ್ಲಿ ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮಗಳು ನೋಡಿದ್ರೆ ದೇಶದಲ್ಲೇ ಅಲ್ಲ, ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮ ದೇಶಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಏನಿವತ್ತು ಆ ಮಿಸೈಲ್ಗಳನ್ನ, ರಾಕೆಟ್ಗಳನ್ನ, ಜೆಟ್ಗಳನ್ನ ಕಾಂಗ್ರೆಸ್ ಅವರು ಕೊಂಡ್ಕೋಬೇಕಂತ ಹೇಳಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ಹಗರಣಗಳಿತ್ತು, ತಮಗೆಲ್ಲ ಗೊತ್ತಿದೆ. ಮೇಕ್ ಇನ್ ಇಂಡಿಯಾ ಮಾಡಿ ಸುಮಾರು 100 ದೇಶಗಳಿಗೆ ಇಲ್ಲಿಂದ ಎಲ್ಲ ಒಂದು ಯುದ್ಧಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರ್ತಾ ಇದ್ದಾರೆ. ಕೋವಿಡ್ನಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ದೇಶಗಳಿಗೆ, 106 ದೇಶಗಳಿಗೆ ಫ್ರೀಯಾಗಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಷ್ಟು 1 ಕೋಟಿ ಜನಗಳಿಗೆ 2-3 ವ್ಯಾಕ್ಸಿನ್ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥವರು. ಅವರು ಒಂದು ಚಾಚು ತಪ್ಪದೆ 11 ವರ್ಷದಲ್ಲಿ ಕಾಲಕ್ಕೆ ಚಕ್ರ ಕೊಟ್ಕೊಂಡು ದೇಶ ಉಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಏನು ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಾವು ಕೂಡ ಬಿಜೆಪಿನ ಬೆಳೆಸ್ಕೊಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಇರ್ತಕ್ಕಂಥ ರೈತರಿಗಿರ್ತಕ್ಕಂಥ ಸಂಕಷ್ಟಗಳಿಗೆ ನಾವೆಲ್ಲ ನಿಲ್ಲೋಣ, ಪಕ್ಷ ಗಟ್ಟಿಯಾಗಿ ಕಟ್ಟೋಣ ಅಂತೇಳಿ ಇವತ್ತು ಏನು ನಮ್ಮ ಅಭಿಮಾನದಿಂದ ತಾವೆಲ್ಲ ಒಂದು ಗೌರವವಾಗಿ ಒಂದು ಗೌರವ ಸಂಸ್ಥೆ ಕೊಟ್ಟು ಇವತ್ತು 4 ಮಾತನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರ ತಮಗೆ, ತಮ್ಮ ವೇದಿಕೆಗೆ, ನಮ್ಮ ಎಲ್ಲ ಗೌರವಾನ್ವಿತ ವೇದಿಕೆಗೆ ವಂದನೆಗಳಿಸ್ತೀನಿ. 15ನೇ ತಾರೀಕು ಸ್ವಾತಂತ್ರ್ಯ ಬಂದಿರತಕ್ಕಂಥ ದಿವಸನ ಅದ್ದೂರಿಯಾಗಿ 12ನೇ ತಾರೀಕು ಗೌರಿಬಿದನೂರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯಣ್ಣವರ ನೇತೃತ್ವದಲ್ಲಿ ನಮ್ಮ ಯಲಹಂಕದಿಂದ ದೊಡ್ಡಬಳ್ಳಾಪುರ ಅಲ್ಲಿಂದ ಗೌರಿಬಿದನೂರಿಗೆ ಸಾಕಷ್ಟು ಕಾರುಗಳಲ್ಲಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ರ್ಯಾಲಿ ಮಾಡಿಕೊಂಡು ವಿಧಾನಸೌಧದಲ್ಲಿ ನಮ್ಮ ಒಂದು ಪಕ್ಷದ ವತಿಯಿಂದ ದೊಡ್ಡ ಮಟ್ಟಕ್ಕೆ 12ನೇ ತಾರೀಕು ನಾಳೆ ನಮ್ಮ ದೇಶದ ಒಂದು ಎಲ್ಲ ನಮ್ಮ ಯೋಧರಿಗೆ ಗೌರವ ಸಲ್ಲಿಸೋದಕ್ಕೆ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು, ತಾವು ಕೂಡ ದಯಮಾಡಿ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.